ಐಫೋನ್ ಜನಕ್ಕೆ ಐಫೋನ್ ಹುಚ್ಚು ಎಷ್ಟು ಹಿಡ್ದೆ ಅಂದ್ರ ಐಫೋನ್ ಇದ್ರ ತನ್ನ ಸ್ಟೇಟಸ್ ತಿಳ್ಕೊಳ್ತಾರ ಮತ್ತ ದೊಡ್ಡ ಮನುಷ್ಯ ಅನ್ಕೋತಾರ. ಇದೇ ತರ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ನಡೆದದ. ಐಫೋನ್ ಹಿಂದೆ ಬಿದ್ದ ಹುಡುಗನ ಪ್ರಾಣ ಮತ್ತು ತಂದೆ ತಾಯಿ ಪ್ರಾಣ ಎರಡೂ ಐಫೋನ್ ತಗೊಂಡ್ಬಿಟ್ಟಿದೆ. ಯಾಕಂತ ಹೇಗೆ ಆಯ್ತು ಅಂತ ಹೇಳ್ತೀನಿ ಬನ್ನಿ. ಮನೇಲಿ ಹಠ ಮಾಡ್ತಾನೆ, ಮೊಬೈಲ್ ಬೇಕು ನಂಗೆ, ಅದು ಐಫೋನೇ ಬೇಕು 1 ಲಕ್ಷದ. ತಂದೆ ತಾಯಿಗಳು ಪರಿಸ್ಥಿತಿಗಳು ಇರ್ತಾವ, ಇವಾಗ ಕೊಡಿಸ್ತೀನಿ, ಒಂದ್ ಸ್ವಲ್ಪ ದಿನ ಬಿಟ್ಟು ಕೊಡಿಸ್ತೀನಿ ಅಂತ ಹೇಳ್ತಾರ. ಇನ್ನು 3 ತಿಂಗಳು ನಿಂತ್ಕೋ, 6 ತಿಂಗಳು ನಿಂತ್ಕೋ, ನಿನಗೊಂದು ಹೊಸ 1 ಲಕ್ಷ ಮೊಬೈಲ್ ಐಫೋನ್ ಕೊಡಿಸ್ತೀನಿ ಅಂತ ಹೇಳ್ತಾರ. ಅದರ ಹಠಕ್ಕೆ ಬಿದ್ದಂತ ಮಗ, ನನಗೆ ಇವಾಗ್ಲೇ ಮೊಬೈಲ್ ಬೇಕು, ಇದು ಐಫೋನೇ ಬೇಕು, 17 Pro ಆಗ್ಲಿ ಅಥವಾ 17 ಆಗ್ಲಿ, ಇದೇ ಇವಾಗ್ಲೇ ಬೇಕು ಅಂತ ಹಠಕ್ಕೆ ಬಿದ್ದಂತ ಮಗ, ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾನು ಬೆಟ್ಟದ ಮೇಲೆ ಹತ್ತಿ ಜಿಗದ್ ಬಿಟ್ಟು ನಾನು ಸಾಯ್ತೀನಿ ಅಂತ ಹೇಳಿ ಎದುರ್ಸೋಣ, ಬ್ಲಾಕ್ ಮೇಲ್ ಮಾಡೋಣ ಅಂತ ಹೋಗ್ತಾನ. ಅಷ್ಟಕ್ಕೂ ಅವನು ಬೆಟ್ಟ ಹತ್ತಿದ್ದು ಸಾಯ್ಬೇಕು ಅಂತಲ್ಲ, ನೆನ್ಪಿಟ್ಕೊಳ್ಳಿ. ಐಫೋನ್ ಬೆಟ್ಟ ಹತ್ತದಿನಿ ಸಾಯ್ತೀನಿ ಅಂತಂದ್ರೆ ಮೊಬೈಲ್ ಕೊಡಿಸ್ತಾರೆ ತಂದೆ ತಾಯಿ ಅಂದ್ಕೊಂಡು ತಂದೆ ತಾಯಿ ಬ್ಲಾಕ್ ಮೇಲ್ ಮಾಡಕ್ ಹೋಗಿರ್ತಾನ. ಆದ್ರೆ ಅಲ್ಲಿ ನಡೆದಿದ್ದ ಘಟನೆ ಬೇರೆನೆ. ಏನಂದ್ರ ಅಷ್ಟಕ್ಕೂ ಆ ಹುಡುಗ ಬೆಟ್ಟ ತುದಿಗ್ ಹೋಗಿದ್ದು ಸಾಯಕೇನಲ್ಲ, ಭಯ ಪಡಿಸಕ್ ಹೋಗಿದ ತಂದೆ ತಾಯಿ. ಏನಂದ್ರ ಭಯ ಪಡಿಸೋ ಮಧ್ಯದಲ್ಲಿ ತಂದೆ ಏನಾತನ ಮಗನ್ನ ಹಿಡಿದು ಎಳ್ಕೊಂಡ್ರ ಬದುಕ್ತಾನ, 22 ವರ್ಷದ ಮಗ ಅಂತ ಹಿಡ್ಕೊಳಕ್ ಹೋಗ್ತಾನ. ಆಗ ಮಗ ತಂದೆನ ಹಿಡ್ಕೊಂಡು ಈ ಕಡೆ ಎಳ್ಕೊಂಡ್ ಬಿಡ್ತಾನ. ಅಷ್ಟು ಕಲ್ಲಿನ ಬೆಟ್ಟ ಅದು. ಅಲ್ಲಿಂದ ಜೋರಾಗಿ ಎಷ್ಟ್ ಅಡಿ ಕೆಳಗ್ ಬಿದ್ರ ಜೀವ ಇರ್ತದೇನ್ರಿ. ಒಂದೇ ಕ್ಷಣಕ್ಕೆ ತಂದೆ ಮತ್ತೆ ಮಗನ ಪ್ರಾಣ ಹೊರಟೋಗ್ತದ. ಅಲ್ಲೇ ಅದ್ರ ಜೊತೆನೆ ನೋಡಕ್ ಬಂದಿದ್ದ ತಾಯಿ ಇರ್ತಾಳ. ಅವ್ರಿಬ್ಬರೇ ಬಿದ್ದು ಸತ್ತೋದ್ಮೇಲೆ ನಾನ್ ಯಾಕಿರ್ಲಿ ಅಂತ ತಾಯಿ ಕೂಡ ಆ ಕ್ಷಣದ ಒಂದ್ 30 ಸೆಕೆಂಡ್ ಅಲ್ಲಿ ತಾನು ಬಂದ್ ಜಿಗಿತಾಳ. ಐಫೋನು ತಂದು ಒಂದು ಕುಟುಂಬದ 3 ಜೀವಗಳನ್ನ ಕಳ್ಕೊಂಡ್ ಬಿಡ್ತದ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಯಾರಾದ್ರೂ ವಿಡಿಯೋ ಮಾಡ್ಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು ಅಂತಂದ್ರ ಕಾಸ್ಟ್ಲಿ ಐಫೋನೇ ತಗೊಂಡ್ ನೀವು ಬೆಳಿತೀನಿ ಅಂತ ಹೇಳಿ ಯಾವತ್ತೂ ಹಠ ಮಾಡಕ್ ಹೋಗ್ಬೇಡ್ರಿ. ಅವು 1 ಲಕ್ಷ ನಿಮ್ ಕುಟುಂಬಕ್ಕೆ ಬಹಳ ದೊಡ್ಡದಾಗಿರ್ತದ. ಅಷ್ಟಕ್ಕೂ ನೀವು ಬೆಳಿಬೇಕು, ದೊಡ್ಡ ದೊಡ್ಡ ಕಾಸ್ಟ್ಲಿ ಮೊಬೈಲ್ಗಳು ತಗೋಬೇಕು ಅನ್ನೋ ಹಠ ನಿಮಗೆ ಇದ್ದಿದ್ರೆ ನಿಮ್ ಹತ್ರ ಇರೋ 10,000, 15,000, 20,000 ರೂಪಾಯಿ ಮೊಬೈಲ್ ಏನಿದೆಯಲ್ಲ, ಅದರಿಂದ ವಿಡಿಯೋಗಳು ಮಾಡಿ ವಿಡಿಯೋ ಹಾಕ್ರಿ. ನಿಮ್ ಬಂದಂತ ಮಾನಿಟೈಸ್ ಆಗಿ ಬಂದ ಅರ್ನಿಂಗ್ಸ್ ಅಲ್ಲಿ ನೀವು ಎಷ್ಟು ಲಕ್ಷ ಬೇಕಾದ್ರೂ ಮೊಬೈಲ್ ತಗೊಳ್ರಿ, ತಂದೆ ತಾಯಿ ಬೇಡನ್ನಲ್ಲ. ಆದ್ರ ಅವ್ರ ಹತ್ರ ಇರದಿದ್ದಾಗ ಹಠ ಮಾಡ್ಬೇಡ್ರಿ. ಪರಿಸ್ಥಿತಿನ ಅರ್ಥ ಮಾಡ್ಕೊಡ್ರಿ. ಸಂಸಾರ ಅನ್ನೋದು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಒಬ್ಬ ತಂದೆ ಹೇಗೆ ನಿಭಾಯಿಸ್ತಾನೋ ಗೊತ್ತಿಲ್ಲ. ನಾಳೆ ಒಂದಿನ ಇವತ್ತು ಸಾಯ್ತಿರಿ, ಆದ್ರ ನಾಳೆ ಒಂದಿನ ನೀವು ಮದುವೆ ಮಾಡ್ಕೊಂಡ್ ಸಂಸಾರ ಕಟ್ಕೊಂಡಿರ್ತಾರಲ್ಲ, ಅವಾಗ ಜವಾಬ್ದಾರಿಗಳು ನಿಮ್ಮನ್ನ ಒಂದೊಂದು ರೂಪಾಯಿ ಕೂಡ ಹೇಗೆ ಸೇವ್ ಮಾಡ್ಬೇಕು ಅನ್ನೋದನ್ನ ನಿಮಗ್ ಕಲಿಸ್ತದ. ದೊಡ್ಡ ದೊಡ್ಡ ಯೂಟ್ಯೂಬರ್ಗಳ ಸ್ಟೋರಿ ನೋಡ್ರಿ, ಅವ್ರು ಯಾರು ಕೂಡ ದೊಡ್ಡದಾಗಿರೋ ಮೊಬೈಲ್ಗಳು ತಗೊಂಡು ಅವ್ರ ಸ್ಟೋರಿನ ಸ್ಟಾರ್ಟ್ ಮಾಡಿಲ್ಲ, ಅವ್ರ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ. ಅವ್ರ ಹತ್ರ ಇರೋ 10,000 ರೂಪಾಯಿ ಮೊಬೈಲ್ನ ತಗೊಂಡು ಅವ್ರ ವಿಡಿಯೋಗಳು ಸ್ಟಾರ್ಟ್ ಮಾಡ್ಯಾರ. ಆ ವಿಡಿಯೋಗಳನ್ನ ಅವ್ರನ್ನ ಅರ್ನಿಂಗ್ಸ್ ಮಾಡಿದ್ಮೇಲೆ ದೊಡ್ಡ ದೊಡ್ಡ ಲ್ಯಾಪ್ಟಾಪ್ಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಐಫೋನ್ಗಳಾಗ್ಲಿ ಅಥವಾ ಬೆಲೆ ಬಾಳುವಂತ ಇನ್ನೊಂದು ವಸ್ತುಗಳಾಗ್ಲಿ ತಗೊಂಡಾರ. ಆಯ್ತಾ, ನೀವು ಮೊದಲಿಗೆನೆ ಹಠ ಮಾಡ್ಬೇಡ್ರಿ. ಬೆಳೆಯೋ ತಾಕತ್ತು ಹಠ ನಿಮ್ಮಲ್ಲಿ ಇದ್ರೆ ಬರೀ ಮೊಬೈಲ್ ಬೇಕಿಲ್ಲ, ಮೊಬೈಲ್ ಚಿಕ್ಕದಿದ್ರೆ ನಡೀತ ಸ್ನೇಹಿತರೆ. ಆಯ್ತಾ, ಐಫೋನ್ಗಳಲ್ಲಿ ಎಷ್ಟೋ ಜನ ಕಂಟೆಂಟ್ ಮಾಡ್ತೀನಿ ಅಂತ ಲಕ್ಷ ರೂಪಾಯಿ ಕೊಟ್ಟು ವಿಡಿಯೋ ತಗೊಂಡು ಆಮೇಲೆ ಅವರಿಗೆ ಅರಿವಾಗಿದೆ, ನಾನು ಇದು ತಗೊಂಡ ಮೇಲೆ ವೇಸ್ಟ್ ಆಯ್ತು ಅಂತ. ತಗೊಳ್ಳೋವರೆಗೂ ಮಾತ್ರ ಆತರ ಅನ್ಸುತ್ತೆ. ಅದಕ್ಕೋಸ್ಕರ ಚಿಕ್ಕ ಮೊಬೈಲ್ ಇಂದ ಸ್ಟಾರ್ಟ್ ಮಾಡ್ರಿ. ಯಾರು ಕೂಡ ತಂದೆ ತಾಯಿ ಜೊತೆ ಹಠ ಮಾಡ್ಬೇಡ್ರಿ. ಒಂದ್ ಐಫೋನ್ ಒಂದು ಕುಟುಂಬದ 3 ಜೀವನ ಕಳ್ಕೊಂಡ್ ಬಿಡ್ತು. ಈ ಕಥೆ ನೋಡಿದ್ಮೇಲೆ ನನಗ್ ಬಹಳ ದುಃಖದಾಯ್ತು. ನನ್ನ ಹತ್ರ ಹಣ ಇದ್ರು ಕೂಡ ನಾನು ಐಫೋನ್ ತಗೋತಾ ಇಲ್ಲ. ಕಾರಣ ಎಷ್ಟೇ, ನನ್ನ ಹತ್ರ ಈಗ ಏನ್ ಮೊಬೈಲ್ ಇದೆಲ್ಲ ಅದು ಎಲ್ಲ ಕಂಫರ್ಟೇಬಲ್. ನನಗೆ ಏನ್ ಬೇಕು ನಂದು ಅಷ್ಟು ಕೊಡ್ತಾ ಇದೆ. 40,000 50,000 ಮೊಬೈಲ್ ನನಗೆ ಏನ್ ಬೇಕು, ವಿಡಿಯೋ ಬೇಕು, ಎಲ್ಲಾ ಕ್ವಾಲಿಟಿ ಬೇಕು, ಸ್ಟೆಬಿಲೈಸೇಷನ್ ಬೇಕು, ಕ್ಯಾಮ್ರಾ ಕ್ವಾಲಿಟಿ ಬೇಕು, ಮತ್ತ AI ಫೀಚರ್ಸ್ ಬೇಕು. ಇದೆಲ್ಲಾನು 40,000-50,000 ರೂಪಾಯಿ ಒಳ ಮೊಬೈಲ್ ನನಗೆ ಕೊಡ್ತಾ ಇದೆ. ಅಂದ್ಮೇಲೆ ನಾನು ಯಾಕೆ ಹೋಗ್ಲಿ ಅಲ್ಲಿಗೆ? ಅಷ್ಟೇ. ಐಫೋನ್ ಅನ್ನೋದು ಒಂದು ಸ್ಟೇಟಸ್ ತೋರ್ಸ್ಕೊಳಕ್ ತಗೋತಾ ಇದಾರೆ ಹೊರತು ಅದರಿಂದ ಯಾರು ಕೂಡ ಅದನ್ನ ಉಪಯೋಗ ಚೆನ್ನಾಗಿ ಮಾಡ್ಕೋಬೇಕು ಅಂತ ಯಾರು ತಗೋತಾ ಇಲ್ಲ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ, ಐಫೋನ್ ಹುಚ್ಚು ಬಿಟ್ಬಿಡಿ, ಜೀವನೇ ತಗೊಂಡ್ಬಿಡ್ತು.